ಚಿಕ್ಕಪ್ಪ ನಾನೇ ಹಾಸ್ಕೊಂಡಿನಿ ಮುಲಾಜಿಲ್ದಂಗೆ ಯಾವನಿಗೂ ಸಿಕ್ಕಿಲ್ಲ. ಸೂಪರ್. ಮಲ್ನಾಡ್ ಗೋಪೂಜೆಗೆ ಸ್ವಾಗತ. ಫಸ್ಟ್ ಬಲೀಂದ್ರ ಪೂಜೆ ಮಾಡಬೇಕು. ಬಲೀಂದ್ರ ಪೂಜೆ ಆದಮೇಲೆ ಗೋಪೂಜೆ ಮಾಡಬೇಕು. ಕಡುಬು ಅಕ್ಕಿ ಕಡುಬು ತಿನ್ಸ್ತಾ ಇದ್ದಾರೆ ನಮ್ಮಪ್ಪ. ತಿನ್ಸಪ್ಪ ಚೆನ್ನ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಗೋಪೂಜೆ ಏನೋ ಆಯಿತು, ಬಟ್ ಕ್ಲೈಮ್ಯಾಕ್ಸಲ್ಲಿ ಊರ್ ಮುಂದೆ ಹೋಗಿ ಕಾಯಿನ ಹೊಡಿಬೇಕು. ಯಾಕೆ ಹೊಡಿಬೇಕು ಅಂತ ನಮ್ಮ ದೊಡ್ಡವ್ರನ್ನ ಕೇಳೋಣ ಏನು ಹೇಳ್ತಾರೆ ಅಂತ. ಚಿಕ್ಕಪ್ಪ ಕಾಯಿನ ಯಾಕೆ ಹೊಡಿತಾರೆ? ಕಾಯಿನ ಯಾಕೆ ಹೊಡಿತಾರೆ? ಪೂಜೆ ಅಲ್ಲ, ಅಭಿಷೇಕ ಭೂತೇಶ್ವರನಿಗೆ ಹೊಡೆಯೋದಷ್ಟೇ. ತಪ್ಪು. ದೃಷ್ಟಿ ಹೊಡೆಯೋದು. ದನ್ಕರಿ ದೃಷ್ಟಿ ತೆಗೆದು ಸುಳಿದು. ಕರೆಕ್ಟ್. ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಊರಿಗೆ ದೃಷ್ಟಿ ಆಗದೆ ಇರಲಿ ಅಂತ ಕಾಯಿ ಹೊಡಿತಾ ಇದೀವಿ. ಸೂಪರ್. ಅಯ್ಯೋ ಹೊಡಿರಿ ಎರಡು ಫ್ರೆಂಡ್ಸ್. ಓ ಸೂಪರ್. ನನ್ ಮೇಲೆ ಹೊಡೆದ್ಬಿಟ್ಯಾ? ಹಾಕೋ ಶಶು, ಇಟ್ಟು ಬಾರ್ಸು. ಅಯ್ಯೋ ನಿಮ್ಮ ಅಪ್ಪಾಜಿ ಇಟ್ಟಿದ್ಯಲ್ಲ. ಹೊಡೆದಿದ್ದು ಚಿಕ್ಕಪ್ಪ ನಾನೇ ಹಾಸ್ಕೊಂಡಿನಿ ಮುಲಾಜಿಲ್ದಂಗೆ ಯಾವನಿಗೂ ಸಿಕ್ಕಿಲ್ಲ. ಸೂಪರ್. ನಂಗ ಪ್ರಸಾದ ತಗೊಳ್ಳಿ ಸರ್. ಓ ಯಾಕೆ ಹೊಡೆದಿದ್ದು ಸಿಕ್ತು ನಂಗೆ. ಎಲ್ಲ ದುಡ್ಡು ಕೊಡ್ತಾನ ನನಗೆ. ಬಾಕಿ ಎಲ್ಲ ಪುಕ್ಸಟ್ಟೆ ಇರ್ದಂಗೆ. ದುಡ್ಡು ಕೊಟ್ಟು ತಂದಿರೋದು. ಬಾಕಿ ಎಲ್ಲರೂ ಪುಕ್ಸಟ್ಟೆ ಇರ್ದಂಗೆ. ದೃಷ್ಟಿ ಹೊಡೆದಾಯ್ತು. ಮನೆ ಕಡೆ ಹೋಗ್ತಾ ಇದೀವಿ ಊರ್ ದೇವ್ರಿಗೆ ಪೂಜೆ ಮಾಡಕ್ಕೆ. ಭೂತಪ್ಪಂಗೆ. ಚಿಕ್ಕಪ್ಪ ಭೂತಪ್ಪ ಬಗ್ಗೆ ಹೇಳಿ. ಭೂತೇಶ್ವರ ಮೂಲತಃ ಭೂತೇಶ್ವರ ಅದೇ ಕುನಿಕಟ್ಟೆ ಅನ್ನೋ ಜಾಗದಾಗಿತ್ತು. ಈಗ ಕನ್ಸ್ಟ್ರಕ್ಷನ್ ಚಾನಲ್ ಕನ್ಸ್ಟ್ರಕ್ಷನ್ ಆಯ್ತು. ಗಾಂಧಿ ಪವರ್ ಹೌಸಿಂದು ಚಾನಲ್ ಕನ್ಸ್ಟ್ರಕ್ಷನ್ ಆದಾಗ ಆ ದೇವ್ರನ್ನ ಎತ್ತಿಗೆ ಬಂದು ಮೇಲ್ಗಡೆ ಒಂದು ಗುಡ್ಡದ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಅನಾದಿ ಕಾಲದಿಂದ ನಾವು ಪೂಜೆ ಮಾಡ್ಕಿದ್ವಿ. ಈ ಊರಿಗೆ ಒಂದು 70 ವರ್ಷದಿಂದ ಇಲ್ಲೇ ಇದೀವಿ ನಾವು. 70 ವರ್ಷದಿಂದ ಬಂದಾಗಿಂದನೂ ದೇವ್ರಿಗೆ ಹಣ್ಕಾಯಿ ಮಾಡ್ಕಿಂತ ಆರಿದ್ರ ಮಳೆಗೆ ಒಂದ್ಸರಿ, ದೀಪಾವಳಿಗೆ ಒಂದ್ಸರಿ ಹಣ್ಕಾಯಿ ಕೊಡ್ತೀವಿ. ಸಾಧ್ಯವಾದ್ರೆ ಕುರಿನೂ ಕಡಿತೀವಿ, ಕೋಳಿನೂ ಕಡಿತೀವಿ. ಫ್ರೆಂಡ್ಸ್, ನಮ್ಮ ಇಡೀ ಊರ್ನ ಕಾಯ್ತಾರದೆ ಭೂತಪ್ಪ. ಚಿಕ್ಕಪ್ಪ ಹೌದು, ಇಡೀ ಊರ್ನ ಕಾಯೋದೇ ಭೂತಪ್ಪನೇ. ಗ್ರಾಮ ದೇವರು. ಅಲ್ಲಿ ಒಟ್ಟು 6 ದೇವ್ರ ಸಾನ್ನಿಧ್ಯ ಐತಿ. ಭೂತೇಶ್ವರ ಇದ್ದಾನೆ, ಭದ್ರಕಾಳಿ ಐತಿ, ಆಮೇಲೆ ಮಾರಿಕಾಂಬ ದೇವ್ರು ಐತಿ, ಮುನೀಶ್ವರ ದೇವ್ರು ಐತಿ, ನಾಗದೇವ್ರು ಐತಿ, ಗುಳಿಗ ದೇವ್ರು ಐತಿ. ಒಟ್ಟು 6 ದೇವ್ರ ಸಾನ್ನಿಧ್ಯ ಐತಿ. ಅದೆಲ್ಲ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು. ಅದಕ್ಕೊಂದು 15-20 ಲಕ್ಷ ರೂಪಾಯಿ ಖರ್ಚು ಆಯ್ತು. ದುಡ್ಡಿಂದು ಸ್ವಲ್ಪ ಕೊರತೆ ಆಗೋದ್ರಿಂದ ಮಾಡ್ತಾ ಇಲ್ಲ. ಈಗೆಲ್ಲ ಅವ್ರ ದಾನಿಗಳೆಲ್ಲ ಸೇರಿಸಿ ಒಗ್ಗೂಡಿಸ್ಕೊಂಡು, ಎಲ್ಲ ಭಕ್ತಾದಿಗಳನ್ನೆಲ್ಲ ಒಗ್ಗೂಡಿಸ್ಕೊಂಡು ನೆಕ್ಸ್ಟ್ ವರ್ಷನ ಮುಂದಿನ ವರ್ಷನ ದೇವರು ನಮ್ಗೆ ಹೆಂಗೆ ಆಶೀರ್ವಾದ ಕೊಡ್ತಾರೆ ಅದ್ರ ಮೇಲೆ ಒಂದು ಪುನರ್ ಪ್ರತಿಷ್ಠಾಪನೆ ಮಾಡ್ಬೇಕಲ್ಲಿ. ಖಂಡಿತ ನೀವು ಹೇಳ್ದಂಗೆಲ್ಲ ಆಗತ್ತೆ. ನಮ್ಮ ವೀಕ್ಷಕರಿಗೆಲ್ಲ ಒಂದು ಹಾಯ್ ಅಂದ್ಬಿಡಿ. ಹಾಯ್ 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 ಹಾಯ್. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಲ್ಲ ಟ್ಯಾಂಕ್ ಇಚ್ಚಿನ